ಅಮ್ಮ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ ನಿಮಗೆ? ಎಲ್ಲರೂ ಇಷ್ಟ ಆಗ್ತಾರೆ, ಎಲ್ಲ ಗುದ್ದಾಡ್ತಾವ್ರೆ, ಚೆನ್ನಾಗವ್ರೆ. ಯಾರು ನಿಮ್ಗೆ ಇಷ್ಟ? ಯಾರು ಇಷ್ಟ? ಯಾರು ಗೆಲ್ಲಬೇಕು? ನಮಗೆ ಯಾರು ಗೆಲ್ಲಿ, ಅಲ್ಲಿರೋರು ಯಾರು ಗೆದ್ದು ಬರಲಿ. ಒಟ್ನಲ್ಲಿ ನಮಗೆ ಎಂಟರ್ಟೈನ್ಮೆಂಟ್, ನಮ್ಗೆ ನಗು ಕೊಡ್ಲಿ ಅಂತ ಅಷ್ಟೇ. ಖುಷಿ ಇರ್ತದೆ ನೋಡಕ್ಕೆ, ನಗು ಬರ್ತದೆ, ಚೆನ್ನಾಗಿರ್ಲಿ, ಎಲ್ಲರಿಗೂ ಗೆದ್ದು ಬರಲಿ. ಗಿಲ್ಲಿನೇ ಜಾಸ್ತಿ ಗಿಲ್ಲಿ ಮಾಡ್ತಾ ಇರೋದು. ಗಿಲ್ಲಿನೇ ಜಾಸ್ತಿ ಗಿಲ್ಲಿ ಮಾಡ್ತಾ ಇರೋದು ಬಿಗ್ ಬಾಸ್ ಅಲ್ಲಿ. ಇವಾಗ ಮೊಟ್ಟೆ ಅದ್ರಲ್ಲಿ ಫಸ್ಟ್ ಬಂದಿರೋನೇ ಗಿಲ್ಲಿ. ಆ ಹುಡುಗಿ ಬಾಯ್ಬಡ್ಕಿ ಅದು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾವಳು, ಮಾತ್ರ ಮಾತು ಚೆನ್ನಾಗಿ ಆಡ್ತಾಳೆ. ಮಲ್ಲಮ್ಮ ಅಂತಿದಾರಲ್ಲ ಏಜ್ ಅವರು? ಮಲ್ಲಮ್ಮ ಅವ್ರು ಅಷ್ಟರಲ್ಲೇ ಬಿಡಿ. ಅಷ್ಟಲ್ಲೇನಾ? ಅಂದ್ರೆ ಕರ್ಕೊಂಡಿದ್ದು ಬೇಡವಾಗಿತ್ತ ಅಂತ? ಇಲ್ಲ ಇರ್ಲಿ, ದೊಡ್ಡವರು ಇರ್ಬೇಕು, ಚಿಕ್ಕವರು ಇರ್ಬೇಕಲ್ವಾ. ಅಂದ್ರೆ ಎಲ್ಲೂ ಕಾಣಿಸ್ಕೋತಾ ಇಲ್ವಲ್ಲ ಅಂತ? ಇಲ್ಲ ಕಾಣಿಸ್ಕೊತಾವ್ರಲ್ಲ ಅವರು ಮಾತಾಡ್ತಾವ್ರೆ. ಅವರು ಏನ್ ಹೇಳ್ತಾವ್ರ ಗೊತ್ತಾ? ನೀವು ಓದಿದ್ದೀರಿ, ನಾವು ಓದಿಲ್ಲ, ನಾವು ಬುದ್ಧಿಶಾಲಿ ಅಂತ. ನೀವು ಓದಿದ್ರ ನಂತರ ಬುದ್ಧಿ ಐತೆ ಅಂತ? ನಮ್ತ ಬುದ್ಧಿ ಅದೇ, ನೀವು ಓದಿದ್ದೀರಾ, ನಮ್ತ ಬುದ್ಧಿಶಾಲಿ ಅಂತ. ಚೆನ್ನಾಗವ್ರು ಎಲ್ಲ. ಸರಿ, ಯಾರ ಚಲೋ ಇಲ್ಲ. ಮೇಕಪ್ ಮಾಡ್ಕೊಳ್ಳಕ್ಕೆ 3 ಅವರ್ ಟೈಮ್ ತಗೊಳ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರ ಅದಕ್ಕೆ? ನಿನ್ನೆ ನೋಡಿದ್ರ ನೀವು? ಈಗ ಬೆಳಗ್ಗೆ ತಾನೇ ನೋಡಿದೆ, ಬಸ್ಸಿಂದಲ್ಲಿ ಗುದ್ದಾಡ್ತಾ ಇದ್ರು. ಸ್ನಾನಕ್ಕೆ ಹೋಗಿ ಬತ್ಲು ಮನೆ ಬಿಟ್ಕೊಡ್ಲಿಲ್ಲ ಅಂತ ಗುದ್ದಾಡ್ತಾ ಇದ್ರು. 3 ತಾಸು ಸ್ನಾನದ ಮನೇಲಿ ಇದ್ರೆ ಆಡಕ್ ಬಂದಿದಾರ ಅಲ್ಲಿ ಹಂಗಂತ ಕೇಳ್ತಾವ್ರಲ್ಲ, ಹಂಗಂತ ಕೇಳ್ತಾವ್ರಿ. ಯಾರು ಗೆಲ್ಬೇಕು? ಯಾರು ಗೆಲ್ಲಿ, ಎಲ್ಲ ಇವ್ರು ಗೆದ್ರೆ ಒಳ್ಳೇದು ಅಂತ ಇರುತ್ತೆ. ಯಾರು ಗೆಲ್ಲಿ. ಅಕ್ಕನ ಅಕ್ಕನ ಕೊಡಿ ಒಂದೇಳಿ ಮಾತಾಡಿ. ತಗೊಳಕ ಅಲ್ಲ ತಗೊಳ್ಳಿ, ಹೇಳಿ ಯಾರು ಇಷ್ಟ ನಿಮಗೆ? ಅನುಕೂಲ ಆಯ್ತು, ಅವ್ರಿಗೆ ಯಾರು ಚೆನ್ನಾಗಿ ಪಾಠ ಮಾಡ್ತಾರೋ ಅವ್ರು ಗೆದ್ದಿದ್ದಾರೆ. ನಿಮಗೆ ಯಾರು ಇಷ್ಟ? ಯಾರು ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ತಾವ್ರೆ. ಚಂದ್ರಪ್ರಭಾ. ಆ ಹುಡುಗಿ ಚುರುಕಾಗೈತೆ. ಯಾವ ಹುಡುಗಿ? ಅಕ್ಷಿತಾನ? ಚಿಕ್ಕದು ಒಂದು ಹುಡುಗಿ ಹೊರಗಡೆ ಹೋಗಿ ಬಂತಲ್ಲ ಆ ಹುಡುಗಿನ? ಒಂದು ಹುಡುಗಿ ಬಂದೈತೆ ನೋಡಿ, ಅದು ಚೆನ್ನಾಗಿ ಮಾಡ್ತಾ ಐತೆ. ಓಕೆ. ಯಾಕೆ ಅದನ್ನ ಇದು ಕ್ಲೋಸ್ ಮಾಡಿದ್ರಲ್ಲ? ನೀವೇ ಹೇಳಿ, ಯಾಕೆ ಕ್ಲೋಸ್ ಮಾಡಿಬಿಟ್ರು ನೋಡಿ ಒಂದೇ ದಿನಕ್ಕೆ, ಒಂದೇ ವಾರಕ್ಕೆ? ಏನಕ್ಕೆ ಮಾಡಿದ್ದದು? ಅದೇನೋ ಕಸ ವಿಲೇವಾರಿ ಅಂತೆ, ಲೈಸೆನ್ಸ್ ಇಲ್ವಂತೆ ಕಸ ಎತ್ತಕಕ್ಕೆ, ಅದಕ್ಕೆ. ಅದೇನು ನೀಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಹೇಳ್ತಾ ಇರೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಇದನ್ನೊಂದು ನೋಡ್ಕೊಳಕ್ಕಾಗಿಲ್ಲ ಅಂತ ಕೇಳ್ತಾವ್ರೆ.